ಸಂತೂರ್ ಮಾರ್ಯ ಏನಂತಾನೋ ಇವ? ಯಾರನ್ನ ಕೇಳ್ತೇನ ನೀವ? ಓಹೋ ನಮಸ್ಕಾರಗಳು. ನಾನು ಇಲಿ. ನೀ ಇಲ್ಲಿ ನಿನ್ನ ಮಗಳು ಯಾಕಣ ನಾ ಬೆಕ್ಕಾಗಿ ಗಂಟು ಬಿದ್ದೀನಿ ನಿಮಗೆ. ಈಗ ಏನಂತಾನೋ ಇವ? ಯಾರ ಮುಂದೆ ಹೊಯ್ಕೊಂತಾನ ಇವ? ಓಹೋ ನಾನು ಇಲ್ಲಿ ಹರಾಮ್. ಕೆಟ್ಟ ಹರಾಮ್ ಕೋರ್ ನನ್ನ ಮಕ್ಕಳು. ನೀವು ಇನ್ನೂ ಅರ್ಧ ತಾಸು ತರಬಾರ್ದಾಗಿತ್ತು ನಿಮ್ಮನ್ನ. ಸುಬ್ಬ ತರಬಾರ್ದ ಕಾರದಕ್ಕೆ ಹೊರಗೆ ಚಿನ್ನ ಅವ ಹಾಡಾಡೋ ಮಕ್ಕಳಕ್ಕ ತೊಗೊಂಡೇನು ಕಿರಿಕಿರಿ. ಏನಂತನ್ಲಿ ಇವ್ ನಾವು ನೀವ? ಯಾರ ಮುಂದೆ ಹೊಯ್ಕೊಂತಾನಪ್ಪ ಇವ? ಓ ನಾನು ಇಲ್ಲಿ ಮುಂಬೈ. ನೀನು ಇಲ್ಲಿ ಮುಂಬೈ, ನಿನ್ನ ಮಗಳು ಅಲ್ಲಿ ದುಬೈ. ಹರಾಮ ಇದ್ದೇನೆ. ಈ ಸಲ ಹೇಳ್ತಿ ಅದನ್ನ. ನಿಮ್ಮ ಹರಾಮಿನ ಬಗ್ಗೆ. ಹರಾಮ್ ಕೋರ್ ನನ್ನ ಮಕ್ಕಳೇ. ಏನಂತ ನೀವ? ಯಾವಾಗಲೇ ಕಟ್ತೀರಿ. ನಿಮ್ಮ ಹರಾಮಿನ ಬಗ್ಗೆ ಮೇಲಿಂದ ಮೇಲೆ ತಿಣಕ್ ಬೇಡ, ತಳಗ ಬರ್ತದ ತೋಳ ಮೇಲಿನ್. ಏನಂತ ನೀವ? ಯಾರ ಮುಂದೆ ಹೊಯ್ಕೊಳಕತ್ತ? ಮೇಲಿಂದ ಮೇಲೆ ತಿಳಿಸುತ್ತಿರಬೇಕು. ಅದ ತೊಳಸುತ್ತಿರ್ಬೇಕು ನೋಡೋದು. ಇಲ್ಲಿ ನನ್ನ ಪರಾಕು. ನಿಂದ ಪರಾಕು ನಿನ್ನ ಮಗಳ ನೈಟಿ ಅನು? ಏನಂತ ನೀವ? ಯಾರನ್ನ ಕೇಳ್ತಾನೆ ಬಾರ. ಪರಾಕು ಟಿಸ್. ಪರಾಕು ಕಿಸ್. ಪರಾಕು ಪರಾಕಟಿಸ್. ಅಯ್ಯೋ ಕನ್ನಡನ ಸಂಸ್ಕೃತ ಓದ್ದಂಗೆ ಓದ್ತಿಲ್ಲ ಯಪ್ಪ. ಸರಿಯಾಗಿ ನಡೆದಿದೆ. ನಡೆದದ. ನಿಮ್ಮ ನಿಮ್ಮ ಊರಿನ ಉರ್ಗಿರ್ ಕತ್ತೇವೆ ನಂಗ್ಯಾಕ? ನರಕಾರಿ ಅಪ್ಸತ್ರಲ್ಲಿ. ನಿಮ್ಮ ಮೌ ಸತ್ರ ಇಲ್ಲಿ. ಏನಂತಾನು ಇವ? ಆಸ್ಪತ್ರೆ ಇರ್ಬೇಕು ನೋಡ್ಲಿ. ಆಸ್ಪತ್ರೆಯಲ್ಲಿ ಸೀಳಕ್ ಬರೋದಿಲ್ಲ ಪಟ್ನ. ಆಸ್ಪತ್ರೆಯಲ್ಲಿ ಸರಾಯಿ ಜಿನ್. ಈಗ ತರಿಸ್ಬಿಟ್ರೆ ಆಮೇಲೆ ತಗೋತಿದ್ವಲ್ಲೋ. ಸರಾಯಿ ಜಿನ್ ಏನಂತ ನೀವ? ಅಯ್ಯೋ ತಲೆ ತಿನ್ ಮೆದಲು ಕೈ. ಸರ್ಜನ ಅವ್ರ ಮತ್ ಹೋಗಂತಾರ ಎಂದು ದಾವಣಗೆರೆ ಭಾರತಿ ಮಾಡಿಕೊಂಡಿದ್ದಾರೆ. ಯಾಕ ಅಕ್ಕಿನ ಬಿಟ್ಟಿರ ಈಗ? ಏನಂತ ನೀವ? ಭಾರತಿ ಅಲ್ಲೋ ಯಪ್ಪ, ಭರ್ತಿ ಮಾಡಿಕೊಂಡಿದ್ದಾನೆ. ಬಿಡಬಾಡ್ನಿ, ಅದು ಪೇಪರ್ ಇವತ್ತ. ಅಲ್ಲಿವರೆಗೂ ತಿರುಗಿರಿ. ತಿರುಗ ನಡಿ. ಅವನು ಪತ್ರ ತಿರುಗಿಸ ಕಿಸ್ಬಾಯಿ ತಾನ ತಿರುಗತ್ತ. ಅಲ್ಲಿವರೆಗೂ ತಿರುಗಿರಿ. ಅವ್ರ ವೈಫ್ ಬಾಡೋದಕ್ಕ ಪತ್ರ ತಿರುಗಿಸ್ಲೇ ಯಪ್ಪ. ಏನಂತ ನೀವ? ಪತ್ರ ತಿರುಗಿಸಂತಿರ್ಬೇಕು ನೋಡವ. ಓ ಇದು ಪತ್ರ ತಿರುವಿರಿ. ಅಲ್ಲಿ ಅಲ್ಲ ಉರಿ, ಇಲ್ಲಿ ಗೆಬರಲು. ಅಲ್ಲಿ ಉರಿ ಗೆಬರು ಒಂದೆರಡು ಗೆಬರಲು. ಏನಂತ ನೀವ? ಊರಿಗೆ ಬರಲು ಮನಸ್ಸಿಲ್ಲ. ಅಪ್ಪ ಡಾಕ್ಟರ್ ಸಾಹೇಬ್ ಇಲ್ಲಿ ಥ್ಯಾಂಕ್ಸ್. ನಮಸ್ಕಾರ ಜವಣ್. ಯಾರ್ದ ಲೆಟರ್ ಮೇಲೆ ಪತ್ಥರ ಓದಕತ್ತಿರಲ್ಲ? ಹೌದಪ್ಪ ತಮ್ಮ. ಓರೇಣ ನಮ್ಮ ಅಳಿಯ ಬರ್ದಾನ ಇದನ್ನ. ಯಾರವ ಹುಚ್ಚ ನನ್ನ ಮಗ? ಇರ್ಲ ಹುಚ್ಚ ಇರಲಿ, ನಾವು ಹುಚ್ಚರು ಅಧ್ಯಕ್ಷರಿಲ್ಲ, ಅದೇನಾರ ಇರಲಿ. ಅವನ್ ಬರ್ದಾನ. ಆದ್ರೆ ಎಲ್ಲ ಅಕ್ಷರ ಸಣ್ಣ ಸಣ್ಣ ಅಕ್ಷರಲ್ಲೇ ಬರೆದು ಊರಿಗೆ ಬರಲು ಮನಸ್ಸಿಲ್ಲ ಅಂತ ದೊಡ್ಡ ಅಕ್ಷರನ್ಯಾಗ ಬರ್ದಾನಲ್ಲ. ಯಾಕ ನಿಮ್ ಖಾನಾವಳಿ ಬೋರ್ಡ್ ಯಾಕೆ ದೊಡ್ಡ ದೊಡ್ಡ ಅಕ್ಷರದಾಗ ಬರ್ಸಿರಿ? 4 ಮಂದಿ ಗೊತ್ತಾಗ್ಲಿ, ಆ ಬೋರ್ಡ್ ನೋಡಿದ್ಕೊಳ್ಳಿ ಒಳಗೆ ಹೋಗ್ಲಿ ಎಲ್ಲರೂ ಅಂತ. ಹಂಗ ಅವನ ಮನಸ್ಸಿನ ಭಾವನೆ ನಿಮಗೆ ಅರ್ಥ ಆಗ್ಲಿ, ನೀವು ಸ್ವಲ್ಪ ಅವನು ಅರ್ಥ ಮಾಡ್ಕೊಳ್ಳಿ ಅಂತೇಳಿ. ಅಂದ್ರೆ ನಾನು ಈ ದಿವಸ ನಿಮಗೆ ಬೆಣ್ಣೆ ತುಪ್ಪ ಎಲ್ಲ ತಂದು ಕೊಡ್ತೀನಿ. ಯಾ ಸೈಡ್ ಒಂದು ತಂದು ಕೊಡ್ತೀನಿ. ನನಗೆ ಅಷ್ಟು ಗೊತ್ತಿಲ್ಲ ಅಂತ ಹೇಳ್ರಿ ನೋಡ. ಒಂದ್ ಈಟ್ ಉಪ್ಪು ಹೆಚ್ಚಿಗೆ ಹಾಕ್ಲಿ, ಒಂದು ಗ್ಲಾಸ್ ನೀರು ಹೆಚ್ಚಿಗೆ ಕೊಡ್ಲಿ, ಒಂದೆರಡು ಹಪ್ಪಳ ಹಂಗ ಮುರಿದಿಡ್ಲಿ. ಇನ್ನು ಹಪ್ಪಳಕ್ಕೆ ಬೆಂಕಿ ಹಾಕ ನಾವು ಒಂದು ಆಸೆ ಇಟ್ಕೊಂಡು ಕೊಟ್ಟಿರ್ತೀವಿ ಅಂತ ತಿಳ್ಕೊಬೇಕ್ರಿ. ಏನ ಮನುಷ್ಯ ಯಾವ್ದೇ ಕೆಲಸ ಮಾಡ್ಬೇಕು ಒಂದು ದುರಾಸೆ ಇಟ್ಕೊಂಡು ಕೊಟ್ಟಿರ್ತಾನೆ. ನೀವ್ ಯಾಕೆ ಅವನಿಗೆ ಲಕ್ಷಾಂತರ ಬರಕ ಕೊಟ್ಟಿದ್ರಿ? ನಿಮ್ ಮಗಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡ್ಬೇಕಂತ. ಅದಕ್ಕೆ ಡಾಕ್ಟರ್ ಮ್ಯಾಗಿನ ಮನಸ್ಸು ತೆಗೀರಿ, ಕಂಡಕ್ಟರ್ ಮ್ಯಾಗಿನ ಮನಸ್ಸು ಮಾಡ್ರಿ. ಕಂಡಕ್ಟರ್ ಕಣ್ಣಿನ ಡಾಕ್ಟರ್ ರೀ ತಮ್ಮ. ನಾ ಬಾಳ ಆಸೆ ಇಟ್ಕೊಂಡಿನ, ಸಿಕ್ಕಾಪಟ್ಟಿ ರೊಕ್ಕ ಕೊಟ್ಟುಬಿಟ್ಟಿನ ಅವಂಗ. ಹೌದ್ರಾ? ಅದು ತಮ್ಮ ರಾಜಣ್ಣ, ಇತ್ತಿತ್ಲಾಗಿ ನಮ್ಮ ಖಾನಾವಳಿಗೆ ಮಂದಿ ಬಾಳ ಕಡಿಮೆ ಆಗ್ಬಿಟ್ಟಲ್ಲ ಗಿರಾಕಿ. ಯಾಕ? ಸ್ವಾಭಾವಿಕ ರೀ ಅದು. ಏನು? ಈಗಿನ ಕಾಲದಾಗ ಎಲ್ಲೇ ಹೋಗಿ ನೋಡ್ರಿ ನೀವು, ಹೆಣ್ಮಕ್ಳಿಗೆ ಮೊದಲೇ ಸ್ಥಾನ.
ಹೌದು. ಚಾದ ಅಂಗಡಿ ಗಲ್ಲೆದ ಮೇಲೆ ನೋಡ್ರಿ ಹೆಣ್ಮಕ್ಳು ಇರ್ತಾವ. ಹೌದಾ? ಅದು ಅಲ್ಲ ಪಟ್ಟಿ ಅಂಗಡಿ ನೋಡ್ರಿ ಹೆಣ್ಮಕ್ಳು ಇರ್ತಾವ. ಸಾಲದಕ್ಕೆ ಬ್ಯಾಂಕ್ನ ಹೆಣ್ಮಕ್ಳು. ಅದು ಎಲ್ಲ ಯಾಕಪ್ಪ ಸರ್ಕಾರ ದವಾಖಾನ್ಯಾಗ 108 ದೊಡ್ಡ ದೊಡ್ಡ ಡಾಕ್ಟರ್ಗಳಿದ್ರು ಹೆಣ್ಮಕ್ಳನ್ನ ಯಾಕೆ ನರ್ಸ್ ಇಟ್ಟಿರ್ತಾರೆ ಹೇಳ್ರಿ? ಇವತ್ತು ಸಾಯ್ತತ್ತು, ಇನ್ನೊಂದು ತಾಸಿಗೆ ಸಾಯ್ತತ್ತು ಅನ್ನೋ ಪೇಷಂಟ್ ಇದ್ರು ಸಹಿತ ನರ್ಸ್ ಬಾಯಿ ಬಂದು ಮುಟ್ಟಿಲ್ಲ ಅಂದ್ರೆ ಗಬ್ಬಗನ ಸೆಟದ್ ನಿಂತ ಬಿಡುದು. ಏನು ಮನುಷ್ಯ ರೀ ಪೇಷಂಟ್ ಹಂಗೆ ಅದಕ್ಕೆ ನಿಮ್ ಮಗಳನ್ನ ಅಲ್ಲಿ ಒಳಗೆ ನಿಡ್ಸೋದ್ ಬಿಡಿಸ್ರಿ ಅಂದ್ರೆ ಈಗ ಹೆಣ್ಮಕ್ಳು ಬೇಕು. ಒಂದ್ ಕೆಲಸ ಮಾಡೋನು ಹೇಳಲ್ಲ, ಚಲೋ ಐಡಿಯಾ ಕೊಟ್ಟಿ ಸೀದಾ ಗೋವಾಕ್ ಹೋಗ್ತೀನಿ, ಅಲ್ಲೊಂದ್ 4 ಹುಡುಗಿಯರನ್ನ ತಗೊಂತೀನಿ, ಸೀದಾ ಅಲ್ಲಿಂದ ಪುನಃ ಬುಧವಾರ ಪೇಟೆ ಬರ್ತೀನಿ, ಅಲ್ಲೊಂದ್ 4 ತಗೊಂತೀನಿ, ಆಮೇಲೆ ಬಿಜಾಪುರಕ್ಕೆ ಬರ್ತೀನಿ, ಇಲ್ಲಿ ಲಕ್ಷ್ಮೀ ಟಾಕೀಸಿಂದ ಒಂದ್ 3 ತಗೊಂತೀನಿ, ಒಟ್ಟು ಒಂದ್ 8-10 ತಗೊಂಡು ಬಂದು ನಾನೊಳಗೆ ಹೋಗಿಸ್ಬಿಡ್ತೀನಿ. ಅಡಿಗೆ ಮಾಡಕ್ ಹೋಗ್ರ, ಬಾಂಡಿ ತಿಕ್ಕಕ್ ಹೋಗ್ರ, ಗಲ್ಲದ ಮೇಲೆ ಹೋಗ್ರ, ಹೊರಗೆ ನಿಂತ ಎಲ್ಲ ಮಂದಿನ ಕರೆಯಕ್ ಹೋಗ್ರ, ಎಲ್ಲ ಹೆಣ್ಮಕ್ಳು ನೋಡೇನು. ಅವಾಗ ನಿಮ್ದು ಖಾನಾವಳಿ ಹೋಗಿ ಸಾಂಗ್ಲಿ ಲಾಡ್ಜ್ ಅಂಡ್ ಬೋರ್ಡಿಂಗ್ ಹಾಕತ್ ನೋಡ್ರಿ. ಎಲ್ಲ ಹೇಳೋನು ನೀನಾಗಲಿ. ನಿಮ್ಮ ಸ್ವಲ್ಪ ಹೆಣ್ಮಕ್ಳನ್ನ ಸಾಡ್ಲಿ ಬಿಡ್ರಿ ಅಂತ ಹೇಳೋದ್ನ ಬಿಟ್ಟ ಹಿಂಗಾಗತ್ತಲ್ಲಪ್ಪ. ಹಂಗಲ್ರಿ, ಗಲ್ಲದ ಮ್ಯಾಗ ಕುಂದ್ರಿಸಿ ನಮ್ಮಂತ ಗಿರಾಕಿಗಳು ಹೆಂಗ್ ಬರಲ್ಲ ನೋಡ್ರಿ. ಅದಕ್ಕೆ ನಿಮ್ಮ ಮಗಳಿಗೆ ಸ್ವಲ್ಪ ತಿಳಿಸಿ ಹೇಳ್ರಿ. ಏನಂತ? ರಾಜು ಮಾಮನ್ ಮೈಯಾಗ ಆರಾಮಿಲ್ಲ. ಯಾರವ? ರಾಜುನ್ ಮೈ ನಾನ ರಾಜುನ್ ಮೈಯಾಗ ಆರಾಮಿಲ್ಲ. ಒಂದು ಸಣ್ಣ ಡಬ್ರ್ಯಾಗ, ಇದು ಸಣ್ಣ ಡಬ್ರಿ ಇದು ಇಲ್ಲ, ಅದು ಬೆಲ್ಲ ಮಾಡ್ತಾರಲ್ಲ ರಂಜಣಿಗಿನ ತಗೊಳ್ಸ, ಸಣ್ಣ ಡಬ್ರ್ಯಾಗ ಎಳ್ಳಕ್ಕೆ ಶಾಂಗಿ ಪಾಯಸ ಮಾಡಂತ ಹೇಳಿ ಅದಕ್ಕೆ ಒಂದ್ ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ಕೇರ್ಬೀಜ ಎಲ್ಲ ಹಾಕಿ ಕೊತ್ತನೆ ಕುದಿಸಿ ಒಂದ್ ತೊಟ್ಟಲ್ದಾಗ ಬಟ್ಟಲ್ದಾಗ ಹಾಕೊಂಡು ನೀ ತೊಟ್ಲನ ಕಟ್ತಿ ಬಿಡು. ನನ್ನ ತೊಡಿ ಮ್ಯಾಗ ಹಂಗಾತ್ ಮಲಗಿಸ್ಕೊಂಡ್ರಿ. ಹಂಗಾತ ಹಂಗಾತ ಅಲ್ಲೇ ನಿದ್ದೆ ತಕತಿತ್ತು ನನಗೆ, ನೀವು ಕರೆದು ಬಿಟ್ರಿ. ನಾ ಹಂಗ ಅಲ್ರಿ ಅದನ್ನ ಸಣ್ಣ ಹುಡುಗರು ಸೆರಲಾಕ್ ತಿನ್ನಿಸ್ತಾರ ನೋಡ್ರಿಲ್ಲ ಹೆಂಗ. ಒಂದು ಗುಟ್ಟಕ್ಕೆ ತಿನ್ನು ಬಂಗಾರ, ತಿನ್ನು ಪುಟ್ಟ, ಹಠ ಮಾಡಬಾರ್ದು. ನಮ್ಮ ಮೌನ ಗಂಡಲ್ಲ, ಶಾಣೆ ಅಲ್ಲ. ಅಲ್ಲಿ ನೋಡಿ ಚಂದ ಮಾಮ ಎಲ್ಲಿ ಅಲ್ಲೇ ನೋಡ್ತೇವೆ. ಬೋಸುಡಿ ಮಗನ ಇಲ್ಲಿ ನೋಡು. ಹಿಂಗ ಹೇಳ್ಕೊಂತ ತಿನ್ನಿಸಿದ್ಲಂದ್ರ ನನಗೂ ಸ್ವಲ್ಪ ಜೂನ್ದಾಗ ಚೇತರಿಕೆ ಆಗ್ಬೋದು ಅಂತ. ಓಹೋ ಹಿಂಗ. ನಾ ಮನಿಗೆ ಹೋಗಿ ಒಂದು ಸಣ್ಣ ಬೋಗಣ್ಯಾಗ ಅಳ್ಳಕ್ಕಂಗ ಪಾಯಸ ಮಾಡಿ ಅದಕ್ಕ ಗೋಡಂಬಿ ಕ್ಯಾರಬೀಜ ಅದೆಲ್ಲ ಕುದಿಸಿ. ನಾ ಹೇಳಿದ್ದು ಇದು ಮಾಡಕ್ಕೆ ಶೇರ್ವಾ ಅಲ್ಲಪ್ಪ, ಪಾಯಸ. ಪಾಯಸ ಮಾಡಕ ಅದನ್ನ ಮಾಡಿ ಏನು ನಿನ್ನ ತೊಡಿ ಮೇಲೆ ಡಬ್ ಮಲಗಿಸಿ ಅಳ್ಳಕ್ಕ ನಾ ಅಳ್ಳಕ್ಕೆ ಮಾಡಿಕೊಡ್ತೀನಿ. ನಿನ್ನ ತೊಡಿ ಮೇಲೆ ಡಬ್ ಮಲಗಿಸ್ಕೊಂಡು ಸರ ನಾ ಬಾಯಾಗ ಬಿಡುದು ಹೇಳತ್ತೀನಿ, ನೀವೆಲ್ಲ ಬ್ಯಾರದ ಬಿಡ ಕಡೆ ಹೇಳ್ತಿರಲ್ಲ. ಇಲ್ಲ ಚಿತ್ತಲ್ಲ, ಚಿತ್ ಮಲಗಿಸ್ಕೊಂಡು ಚಮಚೆ ಇಳಿಬಿಟ್ಟು ಒಂದು ಚಮಚೆ ತಗೊಂಡು ಅಲ್ಲೋಡಲಿ ರಾಜು ಮಾಮ ಅನ್ನೋದು ಗುಟಕ್ಕನ ಹಾಕೋದು. ಆ ಒಂದು ಚಮಚೆ ತಗೊಳ್ಳೋದು, ಅಲ್ಲೋಡಲಿ ಚಂದ ಮಾಮ, ಅಲ್ಲೇ ನೋಡ್ತೇವ ಭೋಸಡಿ ಮಗನ ಇಲ್ಲಿ ನೋಡು ಅನ್ನೋದು ಗುಟಕ್ಕನ ಬಾಯಾಗ ಹಾಕೋದು. ನನಗ ತಿರುಗಿಸಿಟ್ನಲ್ಲ ಮಗ ಅಂತ ಹಾಕಬೇಕ. ನಾನ ಅಳ್ಳಕ್ಕಂಗ್ ಮಾಡಿಕೊಟ್ಟು ಹೋಗ್ಕಿಂತ ಆಕಿಗೆ. ನಿಮ್ಮ ಮಗಳದ ಇದು ಬೆಣ್ಣಿ ತಂದೆನ? ತೋರಿಪ್ಪ, ಕರಿ ಎಮ್ಮಿದು ಬಿಳಿ ಬೆಣ್ಣಿ ತಂದೆ ನೋಡ್ರಿ. ಇಲ್ಲ, ಬಿಳಿ ಎಮ್ಮಿದು ಕರಿ ಬೆಣ್ಣಿನ ತರಬೇಕಾಗಿತ್ ನೀ. ಅದು ಹಸರಂದು ಸಗಣಿ ತರ್ತೀನಿ, ನಾಳೆ ಕಾರಾಗಿರ ಹಾಕೊಂಡ್ ತಿನ್ರಿ. ಅದು ಬೇಡ. ಹೆಂಗಿದು ಬೆಣ್ಣಿ? ಅದಕ್ಕೆ 427 ರೂಪಾಯಿ ಕಿಲೋ. ಏನು ಬೆಣ್ಣೆ 427? ಏನು ನಮ್ಮ ಮಗ್ಗಲ ಮನೆ ಮುದಕಿ 150 ರೂಪಾಯಿ ಕೊಡ್ತಾಳಲ್ಲ. ಅದು ಬೆಣ್ಣೆ ಎಲ್ಲ ಬಾಳ ಮಾಡಿ ತುಪ್ಪ ಇರ್ಬೇಕು ನೋಡ್ರಿ. ಅದು ತುಪ್ಪನೇ ಇರ್ಬೇಕು. ಆಯ್ತಾಯ್ತು, ಚಲೋ ಐತಲ್ ಒಟ್ಟ. ಆಯ್ತಾಯ್ತ್ರಿ, ತಗೊಂಡೋಲೆ ಹೋಗ್ಕಿರಿ. ಮಗಳ ಬರ್ಲಿಲ್ಲ ಎಲ್ಲೋ ಓದ್ಲಕ್ಕಿ. ನಾನ್ ಮಾಡ್ಲಿ, ಹೋಗು ತಗೊಂಡೋಗಿ ನೋಡು. ಎಲ್ಲೋದ ಯಾಕ್ರೆ ತಗೊಂಡೋಗ್ತೀನಿ. ಕಾಶಿ ಏನ್ ಮಾಡ್ತೀರಿ? ಕಾಶಿ ಯಾಕ ನಿನಗೆ ಬಿಡಿಸ್ಬೇಕನ? ನಾವು ಸ್ವಲ್ಪ ಯಾಕೆ ತಲೆ ಕೆಡಿಸ್ಕೊಂತೀವ? ಏನು ಈ ತುಪ್ಪ ಒಂದಿಟ್ಟು ಕಾಸಿ ಬೆಣ್ಣಿ ಬಂದ. ನೀ ಬಂಗಾರ ಬಡ್ದಾವ ಒಳ್ಳೆ ಗುಡ್ದ, ಎಷ್ಟೊಂದು ನನಗ ನೆನಪಾಕಿ, ಬೇಕಾದ ನೀ ಕೇಳ ನನ್ನ ಕೈಯ ಬಿಡಬೇಕು, ಎಲ್ಲಾನು ನೀನ ತಿಳಿದಾವ. ಆಗಿ ಸಿಂಗಾರ ನೀ ಕಸ್ತೂರಿ ಬಂಗಾರ, ಆಗಿ ಸಿಂಗಾರ ನೀ ಕಸ್ತೂರಿ ಬಂಗಾರ, ಕೂಡಿದ ಮಂದರಿ ಗಂಡನ ಬೇಡೊಂದಿದೆ ಅಂಗಾರ. ಯಪ್ಪ ಯಪ್ಪ ಯಪ್ಪಾರೆ ಅವ ನೋಡ್ತಾನ ಅಪ್ಪಾರೆ, ಯಪ್ಪ ಯಪ್ಪ ಯಪ್ಪಾರೆ ಅವ ನೋಡ್ತಾನ ಅಪ್ಪಾರೆ, ಈ ಲಕ್ಷಣಗ ಇಲ್ಲ ಹೊಸದಾನಂತ ನನ್ನ ಕಣ್ಣ ಹುಡುಗಿ ನೀ ನನ್ನ ಪ್ರಾಣ
ಅವನ ಸಾರೆಗಮಪ್ಪ ಕಳಿಸ್ಬೇಕಂತ ವಿಚಾರ ಮಾಡಿದ್ನ. ಹಂಗ ಮತ್ತ ನಿನ್ನೆ ಮೊನ್ನೆ ಬಂದು ಬಾಳು ಬೆಳಗುಂದೇವ್ರು ಎಲ್ಲಿ ಹೋದ್ರು ನೋಡಿ ನೀವು 30 ತಗಡು ಬಂಬು ಗಳ ಇದ್ರಾಗ ಅಡ್ಡಾಡಕೈತಿ. ಇನ್ನೊಬ್ರು ಹೋಗಿದ್ದ ನಿಮ್ಮ ಮೌನ್ ಇಲ್ಲೇ ನಿಂತು ಹೇಳ್ತಾನೆ ಅವನು ಏಯ್ ಏನೇ ಅಯ್ಯೋ ಯಪ್ಪ ನೀ ಎಲ್ಲೋಗಿದ್ದಿ ನೀನು? ಹುಡ್ಕ್ಯಾಡಿ ಸತ್ತೋಗ್ಬಿಟ್ಟೆ ನಾನು. ಯಾಕ ಏನಾತು? ಅಯ್ಯೋ ಅಪ್ಪ ಮೊನ್ನೆ ಒಂದ್ ಬೋಗಣಿ ಅನ್ನ ಮಾಡಿದ್ವಲ್ಲ, ಗಿರಕಿನ ಬಂದಿಲ್ಲ, ಯಾರು ಊಟ ಮಾಡೇ ಇಲ್ಲ, ಎಲ್ಲ ಅಳಿಸಿ ನಾರ ಕತ್ತಿ ಬಿಟ್ಟಿತ್ತು. ಅದಕ್ಕ ಅದನ್ನ ಚಳಿ ಬಿಡ್ಲ. ಸುಮ್ಮರು ನಿಮ್ಮ ಮೌನ ಯಾಕ ಎಲ್ಲಾರ ಮಾಡೋದು ಅನ್ನಕ್ಕಾಗೆ. ಹೌದು ಅದನ್ನ ಅನ್ನ ಚಲ್ತಿಯ ನಿಮ್ಮ ಮೌನ 70 ರೂಪಾಯಿ ಕಿಲೋ ಹಾಕ್ಯವು. ಅಪ್ಪ ಸುಮ್ಮರು ಅವು ಏನು ಹುಳ ಆಗ್ಯಾವ? ಕೆಡೋದಷ್ಟೇ ಅಲ್ಲ. ಆ ಕಡೆ ಹೋಗ್ರೆ ಇಲ್ಲಿ ಯಾಕೆ ತಲೆ ಕೆಡಿಸ್ಕೋಬೇಡ. ಅದನ್ನ ಒಂದ್ ಕೆಲಸ ಮಾಡು, ಇಲ್ಲಿ ಮನ್ಯಾಗ ಒಂದ್ ಬಕೆಟ್ ನೀರ್ ಹಾಕಿ ತೊಳಿ ಅದನ್ನ. ಅಯ್ಯೋ ಅಪ್ಪ ಮನ್ಯಾಗ ನೀರ್ ಸಾಕಾಗಲ್ಲ, ಇಲ್ಲೇ ನಳಕ್ ಹೋಗ್ಬಿಡ್ತೀನಿ, ಸ್ವಚ್ಛ ತೊಳ್ಕೊಂಡ್ ಬಂದ್ಬಿಡ್ತೀನಿ. ಇಲ್ಲ ಇಲ್ಲೇ ಜಂಬಿಗೆ ಹೊಳಿಗೆ ಹೋಗ್ಬಿಡು ಸುಮ್ಮ. ನಿಮ್ಮ ಅವನು ಒಯ್ದತ್ತಾಗ ಅಲ್ಲೇ ಮನ್ಯಾಗ ನೀರ್ ತಂದು ಒಂದಿಟ್ಟು ಅದಕ್ಕೆ ಪಿನಾಯಿಲ್ ಹಾಕಿ ಗಳ್ಳ 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 ಇಲ್ಲ ಡೊಮ್ಯಾಕ್ಸ್ ಹಾಕ್ತಿರ ನೋಡ್ರಿ. ಅದನ್ನ ನಾವು ಸಾರಿಗೆ ಹಾಕ್ತಿವಿ. ಅದನ್ನ ಹಾಕಿ ತೊಳಿ ಅಂದ್ರೆ ಬೆಳ್ಳಗಾಗತ್ತ ಅನ್ನ, ಅದಕ್ಕೆ ಬೆಳ್ಳಗಾಗತ್ತ. ಏನು ಅದನ್ನ ಹಾಕೊಂಡು ಬಂದ್ಬಿಡ್ರಿ. ಏನ್ರಿ ನಿಮ್ಮಪ್ಪ ಯಾರ ಡಾಕ್ಟ್ರಿಗೆ ಕೊಡ್ತಾನಲ್ಲ? ಹೌದು, ಅವ ಇಂಜೆಕ್ಷನ್ ಬಾಳ್ ಚಂದ ಮಾಡ್ತಾನಂತ. ಎಂತ ಮಬ್ಬ ನನ್ನ ಮಕ್ಳದ್ರಿ ನೀವು ಶಾಣೆ ಅಂತ ಮಾಡಿದ್ದೇನ? ಅಲ್ರಿ ಇರದ ಒಂದು ಸೂಜಿ 2800 ಮಂದಿ ನರ್ಸುಗಳು ಎಷ್ಟ್ ಮಂದಿಗೆ ಚುಚ್ಚವ ಅದನ್ನು? ಇರ್ಲಿ ಬಿಡು, ಅಷ್ಟು ಮಂದಿಗೂ ಚುಚ್ಚುತ್ತಾನಂತ ನನಗೊಬ್ಬಕ್ಕೆ ಚುಚ್ಚಕ್ಕಾಗಲ್ಲ ನಾವಂಗ. ಒಟ್ ನೀವು ಅವನ ಮದುವೆ ಆಗೋರು. ಅವ ಬೇಕು ನನಗ, ಒಟ್ಟ ಡಾಕ್ಟರ್ ಬೇಕು ನಿಮ್ಗೆ. ಡಾಕ್ಟರ್ನ ಬೇಕು, ಕಂಡಕ್ಟರ್ ಬೇಡ. ಬೈಕೊಂತವ್ರಿ ನಿಮ್ಮ ಮನೆ ಬರ್ನ ಹಿಂಗ ಸಾವುಕಾರ ಅಂತೀರಿ. ಡಾಕ್ಟರ್ ಹತ್ರ ಸಾವುಕಾರ ಇರ್ತಾರ, ಏನ್ ಇರ್ತೈತಿ ಅವ್ರ ಹತ್ರ? ಒಂದು 30-40 ಸೈಟ್ ಇರ್ತೈತಿ. ಅದ್ರಾಗ ಅವ್ರ ತಲೆ ಮ್ಯಾಗ ಕೈ ಆಡಿಸಿ ಒಂದ್ 3 ಅಂತಸ್ತಿನ ಬಿಲ್ಡಿಂಗ್ ಕಟ್ಟಿರ್ತಾರ. ಯಾರ ಬರ್ಲಿ ಕರ್ಕೊಂಡೋಗಿ ಬರೀ ಪೈಖಾನಿನ ತೋರಿಸ್ತಾರ. ಒಂದು ದಿವ್ಸ ಕರ್ಕೊಂಡೋಗಿ ತಿಜುರುಡಿ ಜಾಗ ತೋರಿಸ್ತಾರ. ಅವ್ರ ಯಾರು ಅದ ಹಾಳಾಗಿ ಹೋಗ್ಲಿ ಏನಪ್ಪ. ಮತ್ತೆ ಅವ್ರ ಹತ್ರ ಒಂದ್ 2 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಕಾರ್ ತಂದಿರ್ತಾರ. ಅದಕ್ಕೊಂದು 5-6 ಲಕ್ಷ ರೂಪಾಯಿ ಬ್ಯಾಂಕ್ ಲೋನ್ ಆಗಿರ್ತದೆ. ಒಳ್ಳಮೊಳ ಕಾರ್ ಮುಂದೆ ನಿಂತು ಮೈ ನ್ಯೂ ಕಾರ್, ಮೈ ನ್ಯೂ ಫ್ರೆಂಡ್, ಮೈ ಬಾಯ್ ಫ್ರೆಂಡ್ ಅಂತ ಹುಚ್ಚಿ. ನಾವು 15 ಲಕ್ಷ ರೂಪಾಯಿ ಕೊಟ್ಟು ಟ್ರ್ಯಾಕ್ಟರ್ ತಂದು ನಮ್ಮ ಊರಾಗ ಕಬ್ಬು ಹೊಡ್ಯಾಕ ಇಟ್ಟಿವಿ. ಹುಚ್ಚಿ ಹಳೆ ಹುಚ್ಚಿ. ಹೋಗ ನೀನ್ ಇದನ್ನೆಲ್ಲ ನೋಡ ಪ್ರೀತಿ ಮಾಡ್ಬೇಕೇನ? ಮತ್ತೆ ಹೌದು, ನಾನು ನಿನ್ ಲವ್ ಮಾಡ್ತೀನಿ ಅಂತ ಹೇಳ್ತಿಲ್ಲ. ಎಷ್ಟು ಮಾಡೋ ನೀನು? ಅದ ಒಂದಿಷ್ಟು ಬಾತ್ತೊಡೆ ಹಾಕಿದ ಇಷ್ಟನಾ? ಮತ್ತೆ ಎಲ್ಲರಿಗೂ ಅರ್ಧ ಹಂಚ್ಬೇಕಲ್ಲ. ಕುತ್ತಿಗೆ ಹಂಗ ಅದ್ರದ್ದು ಎಲ್ಲ ಕಡೆ ಒಬ್ಬೊಬ್ಬರು ಹಂಚ್ಬೇಕು. ಇಷ್ಟೇ ಪ್ರೀತಿ ಮಾಡ್ತೀಯ? ಹ್ಞೂ ಮತ್ತೆ ಹಂಗಲ್ಲ, ನನ್ ಪ್ರೀತಿ ಗೆಲ್ಲಗೋಸ್ಕರ ಏನೇನ್ ಮಾಡ್ತೀಯ? ಏನ್ ಮಾಡ್ಲಿ ಹೇಳ? ಸೌಡಕ್ಕೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಕೊಡು ಹೇಳ. ನೀ ಡಬ್ ಬಾರ್ಸ ಅಣ್ಣ, ನೀ ಕುಯ್ ಮಾಡ ಆಯ್ತು ನೋಡು. ಈ ಕಡೆ ಸೈಡ್ ಸೌಂಡಿನ ಬಗ್ಗೆ ಬಾರ್ಸೋ ಬಗ್ಗೆ ಹೇಳಬೇಡ ನೀ. ಬಾರ್ಸು ಆ ನಮ್ಮನೆ ಸೌಂಡು ಹಂಗೆ ಇರ್ತಾವ. ನೋಡಲ್ಲ ಗುಣಿ ಹಿಡ್ಕೊಂಡ ಕೂತ್ ಬಿಟ್ಟನ. ತಗೊಬ್ಬ ಎತ್ತಿ ಬಡದ್ರ ಹಂಗ ಅವನವನ ದಡಲ್ಲ ಹಂಗಾಕತ್ಲೇ. ನನ್ ನೋಡ್ಲಿ ಅಲ್ಲೇನ್ ನೋಡ್ತೀನಿ, ನನ್ ನೋಡು. ನಿಂದ ಬಂದಾಗಿಂದ ನಿಂದ ನೋಡಕತ್ತೀನಿ. ಯಾರು ನೋಡಿನ ಇವತ್ತು? ಏನೇನ ಪ್ರೀತಿ ಅಂದ್ರೆ ಬರೀ ಹಿಂಗ ಅಲ್ಲ, ಅದು ಕಣ್ಣಾಗ ಕಣ್ಣಿಟ್ಟು, ಮನಸ್ಸಿನಾಗ ಮನಸ್ಸಿಟ್ಟು, ಕೈಯಾಗ ಕೈ ಇಟ್ಟು ನನಗೋಸ್ಕರ ಕೈಯರ ಹರ್ಕೋಬೇಕು. ಇಲ್ಲ ಎಣ್ಣೆ ಕುಡಿದು ಸತ್ತರ ಸಾಯ್ಬೇಕು, ಇಲ್ಲ ಊರ್ಲಾಕೊಂಡರ ಸಾಯ್ಬೇಕು. ಇವು 3 ಯಾವ್ದಾರ ಒಂದು ಮಾಡಿದ್ರೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೀ ಪ್ರೀತಿ ಮಾಡ್ತಿ ಅಂತದ್ರ ಅರ್ಥ. ಅದನ್ನ ಮಾಡಕ್ ನೀ ಟಕ್ಕಳಕ್ಕಾಗ ಯಾರು ಒಬ್ರು ನೋಡ್ಕೋವ. ನಾನು ಕೈ ಪೈ ಹರ್ಕೊಂಡು ನಂದು ಏನೋ ರೂಢಿ ಇಲ್ಲ. ನನ್ಗೆ ಏನಿದ್ರು ಈ ಟಕ್ಕಳಿಕೆಯಾಗಿ 2 ಕೂಸುಗಳು ಹುಡುಕಿದ್ನಿ ಅದ ಈ ಸರ ಒಲ್ಲೆ ಅಂದ್ಬಿಟ್ಟು ಮಾಡಾಕ ಎದರ್ತಾವ್ರ ಅವ್ರು. ಅಂದ್ರೆ ಒಂದ್ ತಗೊಂಡೋಗಿದ್ದೆ ಅದ್ರಾಗೆಲ್ಲ. ಹೌದಾ? ಕರ ಅದ ಅಂತೀನಿ. ಆತರ ನೀನ್ ಸಾಯಕ್ ರೆಡಿ ಆಗು, ಇಲ್ಲ ನಾನು ಪ್ರೀತಿ ಮಾಡಕ್ ರೆಡಿ ಆಗು. ಅರೆ ಓ ಮೇರಿ ಜಾನ್, ಪ್ರೀತಿ ಅಂದ್ರೆ ಕೆಲಸ ಆಗುದಿಲ್ಲ. प्यार भी तुमसे करूंगा, शादी भी तुमसे करूंगा, प्यार भी तुमसे करूंगा, शादी भी तुमसे करूंगा, मगर किस्मत धोखा दिया तो कब्रिस्तान में तेरा इंतजार करूंगा. ನೀ ಯಾವ್ದಕ್ಕೂ ಚಿಂತೆ ಮಾಡ್ಬೇಡ. ನನ್ನ ಮುಂದೆ ಹೇಳೋದಕ್ಕಿಂತ ಹೋಗಿ ನಮ್ಮ ಅಪ್ಪನ ಮುಂದೆ ಹೇಳಿ ನಮ್ಮ ಅಪ್ಪನ ಮನಸ್ಸು ಗೆಲ್ಲ. ನಿಮ್ಮ ಅಪ್ಪನ ಮಾಡ್ಕೊಳ್ಳೆ. ಅವ ಅಲ್ಲಿ ಒಪ್ಪಿಗೆ ಸಿಕ್ಕ್ರೆ ಇದು ಇಲ್ಲಿ ಸಿಗುತ್ತೆ. ನನಗೆ ಯಾಕೋ ನಂಬಿಕೆನ ಕಡಿಮೆ. ಹಂಗಂತೀಯ? ನಿಮ್ಮ ಅಪ್ಪ ಎಟ್ಟೆಡ್ ದೂರ ಸರಸ್ತಾನ, ನಿನ್ನ ಹತ್ರ ತೋತೇನೆ. ಹಂಗಂದ್ರೆ ಅವ್ನ್ ಹೇಳಾರ್ದ ಮದ್ವಿ ಮಾಡ್ಕೊಂಡ್ಬಿಡೋಣ. ಇದ ಮಾತಂತ್ಯ? ಐ ಲವ್ ಯು ಚಿರಾ.